ಈಗ ಒಂದು ಮತ್ತೊಂದು ಕೂಗು ಕೇಳಬೇಕಂದ್ರೆ 20 MP ಗಳು ಆಯ್ಕೆ ಆಗಿಲ್ಲ ಅಂದರೆ ಸಿದ್ದರಾಮಯ್ಯ ಅವರು ಅಧಿಕಾರ ಕಳ್ಕೊಳ್ತಾರೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ನಲ್ಲಿ ಒಂದು ಒಗ್ಗಟ್ಟಿಲ್ಲ, ಪಂಗಡಗಳು ಸಾಕಷ್ಟಾಗಿದೆ. ಆದರೆ DK ಶಿವಕುಮಾರ್ ಒಂದು ಗುಂಪು, ಆಮೇಲೆ ಸಿದ್ದರಾಮಯ್ಯ ಒಂದು ಗುಂಪು, ಮತ್ತೊಂದು ಇನ್ನೊಂದು ಒಂದೆರಡು ಗುಂಪು, ಈ ರೀತಿ ಗುಂಪಿದೆ. ಹಿಂದೆ ನೀವು ಬಹುಶಃ ನೋಡಿದರೆ 3-4 ತಿಂಗಳ ಹಿಂದೆ ದಲಿತ CM ಆಗಬೇಕು ಅನ್ನುವಂಥ ಒಂದು ಕೂಗೆಪ್ಸಿದೆ, ದಲಿತ CM ಆಗಬೇಕು ಅಂತೇಳಿ. ಮತ್ತೊಂದು ಕೂಗಿತ್ತು 4 DCMಗಳಾಗಬೇಕು ಅನ್ನುವಂಥದ್ದು. ಇದು ಹಾಗೇ ನಡೀತದೆ. ಒಂದು ರೀತಿ ಸ್ಟೆಬಿಲಿಟಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸರ್ಕಾರದ ಅಸ್ತಿತ್ವ ಕ್ವಶನ್ ಮಾಡುವಂಥದ್ದು ನಡೀತಿದೆ. ನಿನ್ನೆ ಗುಬ್ಬಿ ಶಾಸಕರು ಅವರು ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಬರಲಿಲ್ಲ ಅಂತಂದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವಂಥದ್ದು. ನಾನು ಹೇಳ್ತೀನಿ, ಹಿಂದೆ 2019ರಲ್ಲಿ ಬಹುಶಃ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನೇ ಅವತ್ತು ಹಿಂದೊಮ್ಮೆ ಯಾವಾಗ 2014ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅವತ್ತು ಅತಿ ಹೆಚ್ಚಿನ ಸೀಟುಗಳು BJP ಬಂದವು ಲೋಕಸಭಾ. ಅವತ್ತೇನಾದ್ರು ರಾಜೀನಾಮೆ ಕೊಟ್ಟರು? ಕೊಡಲಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು. ಅಸೆಂಬ್ಲಿ ಚುನಾವಣೆ ಏನು ರಿಸಲ್ಟ್ ಇತ್ತು, ವ್ಯತಿರಿಕ್ತವಾದಂಥ ರಿಸಲ್ಟು 2014ರಲ್ಲಿ ಅವತ್ತು ಬಂದಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ, ಯಾರು ರಾಜೀನಾಮೆ ಕೊಡ್ರಿ ಅಂತೂ ಕೇಳಿಲ್ಲ. ಹೀಗಾಗಿ ಇದರ ಉದ್ದೇಶ ಅಂದರೆ, ಗುಬ್ಬಿ ಶಾಸಕರ ಹಿನ್ನೆಲೆ ಉದ್ದೇಶ ಅಂತಂದರೆ ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾಗ್ತದೆ, ಅವ್ರು ಹೋಗಲೇಬೇಕಾಗ್ತದೆ ಅನ್ನುವಂಥದ್ದು ಒಂದು ಸಿಗ್ನಲ್ ಇದು. ಅದು ಇಲೆಕ್ಷನ್ ಸೋತಾರೋ ಗೆದ್ದೋರೋ ಆ ಪ್ರಶ್ನೆ ಅಲ್ಲ. ಅಲ್ಲೇನು ಒಳತಂತ್ರಗಳು ನಡೆದಾವಲ್ಲ ಕಾಂಗ್ರೆಸ್ನಲ್ಲಿ, ಅದರ ಒಂದು ಅಂಗವಾಗಿ ಗುಬ್ಬಿ ಶಾಸಕರ ಈ ಒಂದು ಸ್ಟೇಟ್ಮೆಂಟು ಪೂರಕವಾಗಿದೆ. ಹಾಗಾಗಿ ಪಾರ್ಲಿಮೆಂಟ್ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯ ಸರ್ಕಾರ ಅಂತೂ ಇರೋದೇ ಇಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅವ್ರು ಕಾಂಗ್ರೆಸ್ನವರು ಈಗಾಗಲೇ ಇದ್ರ ಬಗ್ಗೆ ಕುತಂತ್ರ ಎಲ್ಲ ಸ್ಟಡಿ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಮೇಲೆ ಅದು ಯಾವ ಹಂತಕ್ಕೆ ಹೋಗ್ತದೋ ಹೇಳಕ್ಕೆ ಬರೋದು. ಅಂದರೆ ಈಗ